ನ್ಯಾಯಪರ. ರೈತರ ಸಮಸ್ಯೆಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿ. ಕಲ್ಲು ಗಣಿಗಾರಿಕೆ ಹಾಗೂ ಅಕ್ರಮ ದಾರಿಯಲ್ಲಿ ವಿರೋಧಿಸಿ ಪ್ರತಿಭಟನೆ. ಮಂಚೇನಹಳ್ಳಿ, ಕನಗಾನಗೋಪ, ರಾಯನಕಲ್ಲು, ಬಂಡಿರಾಮನಹಳ್ಳಿ ಸೇರಿದ 6 ಗ್ರಾಮಗಳಿಂದ ರೈತರು, ನಾಗರಿಕರು ಸೇರಿದಂತೆ ಕಲ್ಲು ಗಣಿಗಾರಿಕೆಯನ್ನು ವಿರೋಧಿಸಿ ಅಕ್ರಮ ದಾರಿ ಆದೇಶವನ್ನು ರದ್ದುಗೊಳಿಸುವಂತೆ ಜಿಲ್ಲಾಧಿಕಾರಿಗಳ ವಿರುದ್ಧ ವಿರೋಧಿಸಿ ಪ್ರತಿಭಟನೆಯನ್ನು ಮಂಚೇನಹಳ್ಳಿ ಮಿನಕನಗುರ್ಕಿ ಸರ್ಕಲ್ನಿಂದ ಧಿಕ್ಕಾರಗಳನ್ನು ಕೂಗುತ್ತಾ ಮಂಚೇನಹಳ್ಳಿ ಬಲಮುರಿ ವಿನಾಯಕ ಸ್ವಾಮಿ ದೇವಸ್ಥಾನದ ಮುಂಭಾಗ ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 7 ಗಂಟೆಯವರೆಗೂ ರೈತರು, ನಾಗರಿಕರು ಪ್ರತಿಭಟನೆಯಲ್ಲಿ ಕೂತಿದ್ದರೂ ಕೂಡ ರೈತರ ಸಮಸ್ಯೆಯನ್ನು ಆಲಿಸಲು ಚಿಕ್ಕಬಳ್ಳಾಪುರ ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಲೇ ಇದ್ದಾರೆ. ಗೋಪಿನಾಥನ್ ಅವರು ಯಾವ ಗ್ರಾಮಸ್ಥರು ಸರ್? ಗೋಪಿನಾಥನ್ ಅವರು ಬಂಡಿರಾಮನಹಳ್ಳಿ ಗ್ರಾಮಸ್ಥರು. ಅವ್ರು ಗೊತ್ತಿಲ್ಲದೇನೆ ಅವ್ರ ಹೆಸರನ್ನ ಅವ್ರನ್ನ ಸೈನ್ನ ಫೋರ್ಜನೆ ಮಾಡಿಕೊಂಡು ಅವ್ರ ರಸ್ತೆ, ಅವ್ರ ಹೊಲಕ್ಕೆ ರಸ್ತೆ ಅಂತ ಹೇಳ್ಬಿಟ್ಟು ಯಾರೋ ಹೋಗಿ ಮಾಡಿಸ್ಕೊಂಡು ಬಂದಿದ್ದಾರೆ. ರಸ್ತೆನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಒಂದು ದಿವಸ ಕೂಡ ಅದನ್ನು ಯಾವ AC ಆಫೀಸ್ಗಾಗಲಿ, DC ಆಫೀಸ್ಗಾಗಲಿ, ತಹಸೀಲ್ದಾರ್ ಆಫೀಸ್ಗಾಗಲಿ ಹೋಗಿಲ್ಲ. ಈಗ ಗೋಪಿನಾಥ್ ಬಿನ್ ಗಂಗಯ್ಯ ಇವರೇ ಕೇಳಿದ್ದಾರೆ, ಇವ್ರಿಗಾಗಿನೇ ರಸ್ತೆ ಮಾಡ್ತಾ ಇದೀವಿ ಅಂತ ತೋರಿಸಿದಾರಲ್ಲ ಜಿಲ್ಲಾಧಿಕಾರಿ. ಅವರೆಲ್ಲ ಹೇಳೋದೆಲ್ಲ ಸುಳ್ಳು. ಅವ್ರ ಹೆಸರು ಇಟ್ಕೊಂಡು ಅವರೇ ಮಾಡ್ಕೊಂಬಂದು ಅವರೇ ಒಂದು ಲಾಬಿ ಮಾಡಿರೋಂಥ ಕೆಲಸ ಅಷ್ಟೇ, ಮೋಸ ಮಾಡಿರೋ ಕೆಲಸ. ಅದು ಆ್ಯಕ್ಚುಲಿ ಅದಕ್ಕೆ ಸಂಬಂಧನೇ ಇಲ್ಲ. ಅದು ಈಗಾಗಲೇ ಇವರು ತಹಸೀಲ್ದಾರ್ ಗಮನಕ್ಕೆ ಮತ್ತೆ ಶಾಸಕರ ಗಮನಕ್ಕೆ ದೂರ ಅರ್ಜಿ ಕೊಟ್ಟಿದ್ದಾರಂತಲ್ಲ. ಗಮನಕ್ಕೆ ಮತ್ತೆ ಶಾಸಕರ ಗಮನಕ್ಕೆ ಈ ರಸ್ತೆ ನನಗೆ ಬೇಕಾಗೇ ಇಲ್ಲ, ನಾನು ಮಾಡೇ ಇಲ್ಲ ಕೆಲಸ ಅಂತ ದೂರು ಕೊಟ್ಟಿದ್ದಾರೆ. ಮತ್ತೆ ಈಗ ಈವರೆಗೂ ಅವರು ಏನು ಅದ್ರ ರದ್ದು ಮಾಡೋ ಪ್ರಶ್ನೆ ಮಾಡಿ ಅವರು ಏನು ಆಕ್ಷನ್ ತಗೊಂಡಿಲ್ಲ. ದಿವಸ ಕನಗಾನಕೋಪಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬೆಟ್ಟಗಳ ಸಾಲು ಏನಿದೆ, ಆ ಬೆಟ್ಟಗಳ ಸಾಲು ನಮ್ಮ ಕೆರೆಗಳನ್ನು ತುಂಬಿಸುತ್ತೆ, ನಮ್ಮ ನದಿಗಳಿಗೆ ನೀರು ಬರುತ್ತೆ, ನಮ್ಮ ಪಶು ಪಕ್ಷಾದಿಗಳಿಂದ ಮೇವು ಕೊಡುತ್ತೆ. ಎಷ್ಟೋ ವರ್ಷಗಳಿಂದ ಅಲ್ಲಿ ನಮ್ಮ ಹಿರಿಯರು ಅಡುಗೆ ಮಾಡಿಕೊಂಡು ಆ ತಪ್ಪಲಿನಲ್ಲಿ ಅನೇಕ ದೇವಸ್ಥಾನಗಳಿವೆ. ಇಂಥ ಒಂದು ದಿವ್ಯವಾದಂಥ ಒಂದು ಪರಿಸರವನ್ನು ನಾಶ ಮಾಡೋದಕ್ಕೆ ಕಲ್ಲು ಗಣಿಗಾರಿಕೆಗೆ ಅನುಮತಿ ಪಡೆದು ಆ ಒಂದು ದನಗಳು ಬೇಯುವಂಥ ಹುಲ್ಲುಗಾಲಿನಲ್ಲಿ ರಸ್ತೆ ಮಾಡಿಕೊಂಡು ಗಣಿಗಾರಿಕೆಗೆ ಪ್ರೋತ್ಸಾಹ ಕೊಡ್ತಾರೆ. ಇದನ್ನು ವಿರುದ್ಧವಾಗಿ ಜಿಲ್ಲಾಡಳಿತದ ಈ ಅನುಮತಿಯ ವಿರುದ್ಧವಾಗಿ ಏನು ಲೈಸೆನ್ಸಿನ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕನಗಾನಕೊಪ್ಪ, ಬಿದ್ರಂಚನಹಳ್ಳಿ, ಬಂಡ್ರಾಮನಹಳ್ಳಿ, ಮಂಚೇನಹಳ್ಳಿ, ರಾಯನಕಲ್ಲು ಎಲ್ಲ ಗ್ರಾಮಗಳು ಸೇರಿಕೊಂಡು ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಮನವಿ ನೀಡಿಕೊಡೋಕ್ಕೆ, ಜಿಲ್ಲಾಧಿಕಾರಿಗಳನ್ನು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋಕ್ಕೆ ನಾವು ಅವರಿಗೆ ಎಸ್ಐನವ್ರು ಹೇಳಿದ್ದೀವಿ. ಅವರು ಬರದೇ ಇದ್ದ ಪಕ್ಷದಲ್ಲಿ 5 ಗಂಟೆವರೆಗೂ ನೋಡ್ತೀವಿ, ರಸ್ತೆಗೆ ಇಳಿದು ರಸ್ತೆಯಲ್ಲೇ ಪ್ರತಿಭಟನೆ ಮಾಡ್ತೀವಿ. ನಾವು ಯಾವುದೇ ಒಂಥರ ಕಾನೂನಿನ ಒಂದು ಇದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಬಲಾಢ್ಯರಿಗೆ ಬದುಕಿದ್ದಾರೆ ಜಿಲ್ಲಾಧಿಕಾರಿ, ಬಲಾಢ್ಯರಿಗೆ ಬದುಕಿದ್ದಾರೆ. ರೈತರ ಸೋಗಿನಲ್ಲಿ, ಸಾರ್ವಜನಿಕರ ಸೋಗಿನಲ್ಲಿ ರಸ್ತೆಗೆ ಗಣಿಗಾರಿಕೆಗೆ ರಸ್ತೆಗೆ ಅನುಮತಿ ಕೊಟ್ಟಿರೋದು ನಿಜವಾಗ್ಲೂ ಮತ್ತು ಉರಿಯುವಂಥ ಬೆಂಕಿಗೆ ತುಪ್ಪ ಹಾಕ್ದಂಗೆ ನಮ್ಮ ಮನಸ್ಸು ಕುದೀತಾ ಇದೆ ಅಂತ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? MR ಲಕ್ಷ್ಮೀನಾರಾಯಣ, ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಸಾಮೂಹಿಕ. ಏನಪ್ಪ ನಿನ್ನ ಹೆಸರು? ನಿಮ್ಮ ತಂದೆಯವರ ಹೆಸರು? ನೀನು ಸಾರ್ವಜನಿಕ ರಸ್ತೆಗಾಗಿ 188ರಲ್ಲಿ ಸರ್ವೆ ನಂಬರಲ್ಲಿ ರಸ್ತೆಗಾಗಿ ಅರ್ಜಿ ಹಾಕಿದ್ದ? ನಿಮ್ಮ ಜಮೀನಿದೆ ಅಂತ ತೋರಿಸ್ತಾ ಇದ್ದಾರಲ್ಲಿ, ಹೌದಾ? ಮತ್ತು ಈಗ 188ರಲ್ಲಿ ನೀನು ಯಾವುದು ಸಾರ್ವಜನಿಕರ ರಸ್ತೆಗಾಗಿ ಕೇಳಿಲ್ಲ. ಮತ್ತು ಈಗ ಆದೇಶ ಆಗಿದೆ, ಗೋಪಿನಾಥ್ ಬಿನ್ ಗಂಗಯ್ಯ ಅಂತ ಬರ್ತಾ ಇದೆಯಲ್ಲ, ಅದು ಹೆಂಗೆ? ಅಲ್ಲಿಗೆ ಇವಾಗ ಅದ್ರ ಸಂಬಂಧ ಇಲ್ಲ ಅಂತ ಏನಾದರೂ ನೀನು ದೂರ ಅರ್ಜಿ ಕೊಟ್ಟಿದ್ದೀಯಾ, ತಕರಾರು? ಯಾರ್ಯಾರು ಕೊಟ್ಟಿದ್ದೀರಾ? ತಹಸೀಲ್ದಾರ್ಗೆ, ಇನ್ನೊಬ್ಬ ಶಾಸಕರ ಗಮನಕ್ಕೆ ಏನೋ ಕೊಟ್ಟಿದ್ದೀನಿ ಅಂತ ಗೊತ್ತಾಯಿತು. ಪ್ರದೀಪ್ ಈಶ್ವರ್ ಅವ್ರ ಗಮನಕ್ಕೆ? ಮೊನ್ನೆ ಗೌಡಗೆರೆಗೆ ಬಂದಾಗ ಹೋಗಿದ್ರಂತಲ್ಲ, ಅಲ್ಲಿಗೆ ನಿಮಗೂ 188 ಸರ್ವೆ ನಂಬರ್ ಸಾರ್ವಜನಿಕ ರಸ್ತೆಗೆ ಸಂಬಂಧ ಇಲ್ಲ. ಮತ್ತು ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಹೆಸರು ದುರ್ಬಳಕೆ ಮಾಡಿಕೊಂಡ್ರೆ ಏನು? ಗಣಿಗಾರಿಕೆಗೆ ಕುಮ್ಮಕ್ಕು ನೀಡುವ ಗಣಿ ಧನಿಗಳ ದಾರಿಯನ್ನು ತಕ್ಷಣವೇ ರದ್ದುಗೊಳಿಸಬೇಕು. ಇಟ್ಕೊಳ್ರಿ, ಇಟ್ಕೊಳ್ಳಿ.
ಫೋಟೋ ಕ್ಲಿಕ್ ಮಾಡಿ ಡೇಟ್ ಹೋಗುತ್ತೆ